ಹಾಯ್ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ತುಂಬಾ ಜನ ನ್ಯೂ ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅವರಿಗೆ ಡೌಟ್ ಇರುತ್ತೆ, ಯಾವ ಕ್ಯಾಟಗರಿನಲ್ಲಿ ಹೆಚ್ಚಿಗೆ ದುಡ್ಡು ಬರುತ್ತೆ, ಮತ್ತು ನಾನು ಯಾವ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡಿದರೆ ವೈರಲ್ ಆಗ್ತೀನಿ ಅಂತೇಳಿ ತುಂಬಾ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಅವರಿಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವ ಕ್ಯಾಟಗರಿನಲ್ಲಿ ಹೆಚ್ಚಿಗೆ ವ್ಯೂಸ್ ಬರುತ್ತೆ ಮತ್ತು ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ, ಮತ್ತು ನೀವು ಯಾವ ಕ್ಯಾಟಗರಿನ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ಹಲವಾರು ಕ್ಯಾಟಗರಿ ಇದ್ದಾವೆ. ಸೊ ಯಾವಪ್ಪ ಅಂದರೆ ಟೆಕ್ ಆಗಿರ್ಬೋದು, ಲಾಗಿಂಗ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಮೋಟೋ ಲಾಗ್ ಆಗಿರ್ಬೋದು, ಪಾಡ್ಕಾಸ್ಟ್ ಆಗಿರ್ಬೋದು. ಸೊ ಈ ರೀತಿ ತುಂಬಾ ಕ್ಯಾಟಗರೀಸ್ ಇದ್ದಾವೆ. ಸೊ ನೀವು ನನ್ನ ಕೇಳಿದ್ರೆ ನಿಮಗೆ ಯಾವ ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೋಡಿ, ಸೊ ಆ ಕ್ಯಾಟಗರಿನ ಮಾಡಿ. ಸೊ ಬೇರೆಯವ್ರ ವಿಡಿಯೋ ಗೇಮಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಮತ್ತು ಕುಕಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ, ಸೊ ನೀವು ಅದನ್ನು ಮಾಡೋಕ್ಕೆ ಹೋದರೆ ನಿಮಗೆ ವ್ಯೂಸ್ ಬರಲ್ಲ. ಯಾಕಪ್ಪ ಅಂದರೆ ನಿಮಗೆ ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಕುಕಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ನೀವೇನಾದರೂ ಅಡುಗೆ ಮಾಡೋಕ್ಕೆ ಹೋದ್ರಪ್ಪ ಅಂದರೆ, ಸೊ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರೋಂಗಿಲ್ಲ. ನಿಮ್ಗೆ ಏನಾದರೂ ನಾಲೆಜ್ ಇತ್ತಪ್ಪ ಅಂದರೆ, ಸೊ ನೀವು ಎರಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಗೇಮಿಂಗ್ ಮಾಡ್ಕೊಳ್ಳಿ, ಇನ್ನೊಂದು ಕುಕಿಂಗ್ ಮಾಡ್ಕೊಳ್ಳಿ. ಸೊ ನೀವು ಎರಡು ಒಂದರಲ್ಲಿ ಹಾಕೋಕ್ಕೆ ಹೋಗ್ಬಿಡಿ. ಸೊ ಇದು ವೈರಲ್ ಆಗ್ತಾಯಿದೆ ಅಂತ ಈ ವಿಡಿಯೋ ತಂದು ಹಾಕೋದು, ಸೊ ಗೇಮಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ಗೇಮಿಂಗ್ ವಿಡಿಯೋ ತಂದು ಹಾಕೋದು, ಈ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ಆ ರೀತಿ ಮಾಡ್ತಾಯಿದ್ರೆ ಅಂದರೆ ಸೊ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇವ್ರು ಯಾವ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದಾರೆ, ಯಾವ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಆ ರೀಸನ್ನಿಂದ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಅದು ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತಲ್ಲ ಆ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಗೇಮಿಂಗ್ ವಿಡಿಯೋ ಎಲ್ಲ ಆಗ್ತಾಯಿದೆ ಅಂತೇಳಿ ನೀವು ಗೇಮಿಂಗ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಂಡ್ರಪ್ಪ ಅಂದರೆ, ಸೊ ನಿಮಗೆ ಗೇಮ್ ಆಡೋಕ್ಕೆ ಬರ್ತಿರೋಂಗಿಲ್ಲ. ಸೊ ಗೇಮಿಂಗ್ ಕ್ಯಾಟಗರಿನಲ್ಲಿ ತುಂಬಾ ಕ್ರಿಯೇಟರ್ ಇರ್ತಾರೆ ಆಲ್ರೆಡಿ. ಸೊ ಅವ್ರಿಗೆ ತುಂಬಾ ಯೂಸ್ ಬರ್ತಾ ಇರುತ್ತೆ. ಸೊ ನೀವು ಈ ರೀತಿ ವಿಡಿಯೋನ ಮಾಡ್ತಾಯಿದ್ರೆ ಅಂದರೆ ಅವ್ರು ಖಂಡಿತ ನಿಮ್ಮ ವೀಡಿಯೋಸ್ನ ನೋಡೋಂಗಿಲ್ಲ. ಯಾಕಪ್ಪ ಅಂದರೆ ನಿಮಗೆ ನಾಲೆಜ್ ಇರೋಂಗಿಲ್ಲ ಗೇಮಿಂಗ್ ಬಗ್ಗೆ. ಅದಕ್ಕಾಗಿ ನೀವು ಗೇಮಿಂಗ್ ವೀಡಿಯೋಸ್ನ ಮಾಡ್ತಾಯಿದ್ದೀರಾ ಅಂದರೆ ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಯಾವ ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇದೆ ನೋಡಿ, ಅದ್ರ ಬಗ್ಗೆ ನಾಲೆಜ್ ಇದೆ, ಆ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡಿ. ಸೊ ಅವಾಗ ನೀವು ಖಂಡಿತ ಸಕ್ಸಸ್ ಸಿಗುತ್ತೆ. ಸೊ ನೀವು ಗೇಮಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ಆ ವಿಡಿಯೋ ಹಾಕೋದು, ಮತ್ತು ಕುಕಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ಆ ವಿಡಿಯೋ ಹಾಕೋದು, ಲಾಗಿಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ಆ ವಿಡಿಯೋನ ಹಾಕೋದು ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಯಾವುದರಲ್ಲಿ ಫುಲ್ ನಾಲೆಜ್ ಇರುತ್ತೆ ನೋಡಿ, ಸೊ ಆ ವಿಡಿಯೋನ ಹಾಕಿ. ಇನ್ನು ಕೆಲವೊಬ್ರಿಗೆ ಏನು ಡೌಟ್ ಇರುತ್ತಪ್ಪ ಅಂದರೆ, ಸೊ ಯಾವ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡಿದರೆ ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಡೌಟ್ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಟೆಕ್ನಾಲಜಿ ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ, ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ, ಸೊ 1,000 ವ್ಯೂಸ್ಗೆ $1 ಈ ರೀತಿ ಅರ್ನಿಂಗ್ಸ್ ಆಗುತ್ತೆ ಬೇರೆ ಕ್ಯಾಟಗರಿಗೆ ಕಂಪೇರ್ ಮಾಡಿದರೆ. ಯಾಕಪ್ಪ ಅಂದರೆ ಹೆಚ್ಚಿಗೆ ವ್ಯಾಲ್ಯೂ ಇರೋ ಬ್ರ್ಯಾಂಡ್ಸು ಆ್ಯಡ್ಸ್ ಇದಕ್ಕೆ ಪ್ಲೇ ಆಗುತ್ತೆ. ಆ ರೀಸನ್ನಿಂದ ಸೊ ಇದಕ್ಕೆ ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡಿದರೆ ನಮಗೆ ಸಕ್ಸಸ್ ಸಿಗುತ್ತೆ ಮತ್ತು ಯಾವ ಕ್ಯಾಟಗರಿನಲ್ಲಿ ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.